ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಇರುತ್ತೆ. ಒಂದು ಚಿಕ್ಕ ಪ್ರಾನ್ ಇರುತ್ತೆ, ಇಷ್ಟೇ ಸೈಜ್, ಇಲ್ಲಾಂದ್ರೆ ಮೀಡಿಯಂ. ಇದು ಇವಾಗೆಲ್ಲ ಇದೆ ನೋಡಿ, ಇದು ಎಲ್ಲ ಲಾರ್ಜ್ ಪ್ರಾನ್ಸ್. ಇದು ನೋಡಿ, ಈ ಸೈಜ್ ಚಿಕ್ಕಿದೆ. ದಿಸ್ ಇಸ್ ಮೀಡಿಯಂ ಸೈಜ್ ಅಂಡ್ ದಿಸ್ ಇಸ್ ಲಾರ್ಜ್ ಸೈಜ್. ಇವಾಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ಇದು 2 ಕಡೆ ನಾನು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ನೀವು ಅನ್ಕೋಬಹುದು ಏನ್ 2 ಕಡೆ ಇಟ್ಟಿದ್ದಾರೆ ಅಂತ. ಅಲ್ಲ, ಇದು ಏನಂತ ಹೇಳಿದ್ರೆ, ಇದು ನನ್ಗೆ ಇಷ್ಟವಾದ ಆಟ ಸಾಮಾನು. ನಾನು ನನ್ನ ಕಿಚನ್ ಅಲ್ಲೇ ಇಟ್ಕೊಳ್ತೀನಿ. ಸೊ ಇದು ರುಬ್ಲಿಕ್ಕೆ, ಇದು ಒಗ್ಗರಣೆಗೆ. ಓಕೆ, ಮತ್ತೆ ಇದ್ರಲ್ಲಿ ನೋಡಿ ಅಬೌಟ್ 1.5 ಟೀ ಸ್ಪೂನ್ಸ್ ಕೊತ್ತಂಬರಿ ಬೀಜ, ಅಬೌಟ್ 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, ಸೇ ಲೆಸ್ ದೆನ್ ಕ್ವಾರ್ಟರ್ ಟೀ ಸ್ಪೂನ್. ಕ್ವಾರ್ಟರ್ ಟೀ ಸ್ಪೂನ್ ಕಿನ್ನ ಕಡಿಮೆ, ಯಾಕಂದ್ರೆ ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಅಬೌಟ್ ಹಾಫ್ ಟೀ ಸ್ಪೂನ್ ಪೆಪ್ಪರ್, ಇದು ಒಂದು ಕ್ವಾರ್ಟರ್ ಟೀ ಸ್ಪೂನ್ ಓಮಂ ಕಾಳು ಅಂತ ಇವಲ್ವಾ, ಅಜ್ವಾಯಿನ್. ಆಮೇಲೆ ಶುಂಠಿ ಒಂದು ಹಾಫ್ ಇಂಚ್ ಪೀಸು, ಒಂದು 7-8 ಬೆಳ್ಳುಳ್ಳಿ, ನಾನು ಯಾವಾಗ್ಲೂ ಸಿಪ್ಪೆ ಜೊತೆಗೆ ಹಾಕೋದು. ಆಮೇಲೆ ಒಂದು 4 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಕರಿಬೇವು ಸೊಪ್ಪು, ಉಪ್ಪು, ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ನಮ್ದು ಇದಿಲ್ಲದೆ ಅಡುಗೆನೇ ಆಗಲ್ಲ, ನಮ್ಮ ತೆಂಗಿನಕಾಯಿ. ಅಂಡ್ ಮೇನ್ ಇಂಗ್ರೀಡಿಯೆಂಟ್ ಇಸ್ ದ ಪ್ರಾನ್ಸ್. ಸೊ ಫಸ್ಟ್ ನಾನು ಪ್ರಾನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದೇನಂತ ಹೇಳಿದ್ರೆ, ಪ್ರಾನ್ಸ್ ಹಿಂಗಿರುತ್ತೆ ನೋಡಕ್ಕೆ, ಇಟ್ಸ್ ಕ್ಲೀನ್ಡ್. ಇದರಲ್ಲಿ ಕ್ಲೀನ್ ಇವಾಗ ಏನ ಈಸಿ, ಇವಾಗ ಕ್ಲೀನ್ ಡೇ ಸಿಕ್ಬಿಡತ್ತೆ. ಸೊ ನಾನು ಕ್ಲೀನ್ ಡೇ ತರ್ತೀನಿ, ಏಕೆಂದ್ರೆ ಕ್ಲೀನ್ ಮಾಡೋದು ಸ್ವಲ್ಪ ಕಿರಿಕಿರಿ ಕೆಲಸ. ಅದು ಶೆಲ್ ತೆಗಿಬೇಕು. ಅಯ್ಯೋ, ಕ್ಲೀನ್ ಡೇ ಬೆಸ್ಟ್. ನಾನು ಕ್ಲೀನ್ ಡೇ ತರಿಸೋದು ಅದೇನಿಲ್ಲ, ಒಂದ್ 2-3 ಸಲ ನೀರಲ್ಲಿ ತೊಳೆಯೋದು. ಆಮೇಲೆ ಅದನ್ನ ನಾನು ಇವಾಗ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು ಹಾಕಿ ಒಂಚೂರು ಮ್ಯಾರಿನೇಟ್ ಮಾಡಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒಂದು ಚಿಕ್ಕ ಪ್ರಾನ್ ಇರುತ್ತೆ, ಇಷ್ಟೇ ಸೈಜು, ಅದು ನನ್ಗೆ ತುಂಬಾ ಇಷ್ಟ. ಬಟ್ ನಮ್ಮ ಮನೇಲಿ ಸ್ವಲ್ಪ ಅಷ್ಟು ಇಷ್ಟಪಡಲ್ಲ. ಇಲ್ಲ ಅಂದ್ರೆ ಮೀಡಿಯಂ. ಇದು ಇವಾಗ ಎಲ್ಲ ಇದೆ ನೋಡಿ, ಇದು ಎಲ್ಲ ಲಾರ್ಜ್ ಪ್ರಾನ್ಸ್. ಇದು ನೋಡಿ, ಈ ಸೈಜ್ ಸ್ವಲ್ಪ ಚಿಕ್ಕದಿದೆ. ದಿಸ್ ಇಸ್ ಮೀಡಿಯಂ ಸೈಜ್ ಅಂಡ್ ದಿಸ್ ಇಸ್ ಲಾರ್ಜ್ ಸೈಜ್. ಜಂಬೋ ಸೈಜು ಬರುತ್ತೆ. ಇದೆಲ್ಲ ನೋಡಿ ಲಾರ್ಜ್ ಪ್ರಾನ್ಸ್. ಬಟ್ ನಂಗೆ ಒಂದೇ ಪ್ಯಾಕೆಟ್ ಸಿಗ್ಲಿಲ್ಲ. ಸೊ ನಾನೇನ್ ಮಾಡಿದೀನಿ ಅಂದ್ರೆ, ಮೀಡಿಯಂ ಲಾರ್ಜ್ ಮಿಕ್ಸ್ ಮಾಡಿದ್ದೀನಿ. ಎನಿವೇ ಇಟ್ಸ್ ಇನ್ ದ ಎಂಡ್ ಆಫ್ ದ ಡೇ ಪ್ರಾನ್ಸ್ ಅಲ್ವಾ. ಸೊ ನಾನು ಮಿಕ್ಸ್ ಮಾಡಿದ್ದೀನಿ. ಅದನ್ನ ಇವಾಗ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ಕ್ಲೀನ್ ಮಾಡಿಬಿಟ್ಟು. ಮ್ಯಾರಿನೇಷನ್ ಅಂದ್ರೆ ನೆನೆಸಿಟ್ಟಿದ್ದೀನಿ, ಉಪ್ಪು, ಅರಿಶಿನ ಪುಡಿ, ಒಂಚೂರು ಮೆಣಸಿನ ಪುಡಿ ಹಾಕ್ಬಿಟ್ಟು. ಇವಾಗ ಮಸಾಲೆ ರೋಸ್ಟ್ ಮಾಡಿಬಿಟ್ಟು ರುಬ್ಲಿಕ್ಕೆ ಶುರು ಮಾಡೋಣ. ಸರಿ ಮೇಡಮ್. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಇದೆ. ಇವಾಗ ಕೊತ್ತಂಬರಿ ಬೀಜ ಹಾಕೋಣ. ಇದೆಲ್ಲ ಒಟ್ಟಿಗೆ ರೋಸ್ಟ್ ಮಾಡೋದು. ಇವಾಗ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕ್ಬಿಟ್ಟು ಓಮಂ ಕಾಳು ಹಾಕೋಣ, ಮೆಂತ್ಯನೂ ಹಾಕೋಣ, ಪೆಪ್ಪರು ಹಾಕೋಣ. ಇದಿಷ್ಟು ಸ್ವಲ್ಪ ಚೂರು ಬ್ರೌನ್ ಆಗೋ ತನಕ ಮಾಡೋದು. ಆಕ್ಚುಲಿ ಇದರಲ್ಲಿ ಕೆಮ್ಮೆಣಸಿನ್ಕಾಯಿನೂ ಹುರಿತಾರೆ, ಬಟ್ ನಾನು ಅದೊಂದು ಪದ್ಧತಿ ಇಟ್ಕೊಂಡಿಲ್ಲ. ಯಾಕೆಂದ್ರೆ ಇವಾಗ ಆಸ್ತಮಾ ಇರುತ್ತೆ, ಬ್ರಾಂಕೈಟಿಸ್ ಇರುತ್ತೆ, ಅದನ್ನ ಆಮೇಲೆ ಹುರಿತಾ ಕೂತ್ಕೊಂಡ್ರೆ ಕೆಮ್ಮು ಬರೋದು ಎಲ್ಲ ಆಗುತ್ತಲ್ವಾ. ಅಂಡ್ ನಾನು ಒಬ್ಸರ್ವ್ ಮಾಡಿದ್ದೀನಿ ಇನ್ ಮೈ ಎಕ್ಸ್ಪೀರಿಯನ್ಸ್, ಅದು ಹುರಿದಿದ್ರೆ ಐ ಡೋಂಟ್ ಥಿಂಕ್ ಅಷ್ಟೊಂದು ಟೇಸ್ಟ್ಗೆ ಡಿಫ್ರೆನ್ಸ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಯಾರ್ಯಾರಿಗೆ ಹೇಗೆ ಸೂಟೇಬಲ್ ಅವ್ರು ಮಾಡ್ಬೋದು. ಒಳ್ಳೆ ಐಡಿಯಾ ಮೇಡಮ್. ಹೌದು, ನಮ್ಮನೆ ನಾನು ಮಾಡಲ್ಲ. ಯಾಕೆಂದ್ರೆ ಇಟ್ ಈಸ್ ನಾಟ್ ಗುಡ್ ದಟ್ ಫ್ಯೂಮ್ಸ್ ಆಫ್ ದ ಚಿಲ್ಲಿ. ಸಾಂಬಾರ್ ಪುಡಿ, ಚಟ್ನಿ ಪೌಡರ್ಗೆಲ್ಲ ಮಾಡ್ತೀವಿ, ಬಟ್ ಇದು ಇದು ಮಾಡಿ ರುಬ್ಬೋದಕ್ಕೆ ನಾಟ್ ನೆಸೆಸರಿ. ಸೊ ನಾನು ರುಬ್ಬುವಾಗ ಹಂಗೆ ಹಾಕ್ಬಿಡೋದು. ಓಕೆ, ಒಳ್ಳೆ ಐಡಿಯಾನು ಕೊಡ್ತೀರಾ ಮ್ಯಾಮ್, ಒಳ್ಳೆ ಐಡಿಯಾ ಜೊತೆ. ಸೊ ಹಾಗೆ, ಸೊ ನಮ್ಗೆ ಹೆಂಗೆ ಸೂಟೇಬಲ್ ಅವ್ರವ್ರ ಕಿಚನ್ ಅಲ್ಲಿ ಅವ್ರು ಅದನ್ನು ಫಾಲೋ ಮಾಡೋದು. ನಾನು ಸ್ವಲ್ಪ ಈ ತರ ಫಾಲೋ ಮಾಡೋದು, ವಿಚ್ ಸೂಟ್ಸ್ ಅವರ್ ಹೆಲ್ತ್ ಆಲ್ಸೋ. ಅಂಡ್ ಇದು ಇವಾಗ ನೋಡಿ, ಇದು ಕೆಂಪಾಯ್ತು. ಇವಾಗ ಇದೆಲ್ಲ ರುಬ್ಬೋದು. ನುಣ್ಣಗೆ ರುಬ್ಬೋದಕ್ಕೆ ಏನೇನೋ ಒಂದು ತೋರಿಸ್ತೀನಿ. ಇದು ರುಬ್ಬೋಕ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರೋಸೆಸ್ಸು, ಅನಿಯನ್ಸ್ ಒಗ್ಗರಣೆದು ಹಾಕ್ಬಿಡೋಣ. ಅವಾಗ ಏನಾಗುತ್ತೆ ಅಂದ್ರೆ ಟೈಮ್ ಸೇವ್ ಆಗುತ್ತೆ. ನಾವು ರುಬ್ಬುವಾಗ ಅನಿಯನ್ಸ್ ಹಾಕ್ಬಿಡತ್ತಲ್ವಾ, ಇಲ್ಲ ಅಂದ್ರೆ ಇದು ಆಗಿ ಆಮೇಲೆ ಅದಾಗಿ ಲೇಟ್ ಆಗುತ್ತೆ. ಸೊ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಸೇ ಅಬೌಟ್ ಈ ಕಪ್ಪಲ್ಲಿ ನಾನು 1 ಕಪ್ ತಗೊಂಡಿದ್ದೀನಿ. ಯಾಕೆಂದ್ರೆ 3/4 kg ಅಷ್ಟು ಇದಿದೆ. ಇಲ್ಲ, ಇದು ಮೇ ಬಿ ಅರ್ಧ ಇರ್ಬೋದು, ಅರ್ಧ ಈ ಕಪ್ಪಲ್ಲಿ. ಯಾಕೆಂದ್ರೆ ಸುಮಾರು 3/4 kg ಪ್ರಾನ್ಸ್ ಇದೆ, ಅದಕ್ಕೆ ಗ್ರೇವಿ ಇಷ್ಟು ಬೇಕಾಗತ್ತೆ. ಓಕೆ, ಆಮೇಲೆ ಇದನ್ನ ರುಬ್ಬೋದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇಟ್ಟಿರೋ ಈರುಳ್ಳಿ ರುಬ್ಬಕ್ಕೆ. ಅದು ಯಾಕೆಂದ್ರೆ 2 ಕಡೆ ಇಟ್ಕೊಂಡಿದ್ದೀನಲ್ಲ. ಹೌದು, ಎಲ್ಲ ನಮ್ದು
ಚಿಕ್ಕಳು ಎಲ್ಲ ಇದೆಲ್ಲ ಹಸಿನೇ ಹಾಕೋದು. ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಅರಿಶಿನ ಪುಡಿ ಎಲ್ಲ ಹಸಿ. ಓಕೆ, ಆಮೇಲೆ ಇದು ಸಹ ಹಾಕೋದು, ಹುಣಸೆಹಣ್ಣು ಎಲ್ಲ ಹಾಕೋದು, ಇದು ಸಹ ಹಾಕೋದು. ಆಮೇಲೆ ನುಣ್ಣಗೆ ರುಬ್ಕೊಳ್ಳೋದು. ಅದಕ್ಕಿಂತ ಮುಂಚೆ ನಾವೊಂದು ಆನಿಯನ್ಸ್ ಫ್ರೈ ಮಾಡೋಕ್ಕಿಡೋಣ. ಓಕೆನಾ? ಇದನ್ನು ರುಬ್ತೀನಿ. ಆಮೇಲೆ ಇದೇನು ಡಿಫ್ರೆಂಟ್ ಆಗಿದೆಯಲ್ಲ ಇದಾ ಸಂತೋಷ್ ಅವರೇ, ಇದು ಆಕ್ಚುಲಿ ಕಲ್ಲಿಂದ ಮಾಡಿರೋದು, ಬ್ಲ್ಯಾಕ್ ಸ್ಟೋನ್. ಇದು ಅಸ್ಸಾಂದು. ಇದು ಚಿತ್ರಕಲಾ ಪರಿಷತ್ ಇದೆ ಅಲ್ವಾ, ಚಿತ್ರಕಲಾ ಪರಿಷತ್ತಲ್ಲಿ ಅವರು ಇದನ್ನ ಮಾರ್ತಾರೆ. ಸೊ ನಂಗೆ ಸ್ವಲ್ಪ ಈಗ ಮಡ್ ಸ್ಟೋನ್ ಅದರಲ್ಲೆಲ್ಲ ಮಧ್ಯದಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ವೀಕೆಂಡ್ಸ್ಗೆ ಏನಾದೊಂದು ಇದ್ರಲ್ಲಿ ಮಾಡೋದಿರುತ್ತೆ. ಹೌದು. ಸೊ ಇವಾಗ ಇದರಲ್ಲಿ ಎಣ್ಣೆ ಹಾಕೋಣ ಸ್ವಲ್ಪ. ಸೊ ಅಬೌಟ್ 2 ಟೇಬಲ್ ಸ್ಪೂನ್ಸ್. ತುಂಬ ಎಣ್ಣೆ ಬೇಕಾಗಲ್ಲ. ನಾನು ಇನ್ನೊಂದು ಬಕೆಟಲ್ಲಿ ನಾನು ಇದಿಟ್ಟಿದ್ದೀನಲ್ಲ, ಚಿಕ್ಕ ಚಿಕ್ಕ ಬಕೆಟಲ್ಲಿ, ಅದನ್ನು ಇದ್ರಲ್ಲಿ ಹಾಕೋಣ. ಓಕೆ, ಇದು ಈರುಳ್ಳಿನ ಅದನ್ನು ಇವಾಗ ಇದಾಗಲಿ, ಸ್ವಲ್ಪ ಏನಂತಾರೆ ರೋಸ್ ಲೈಟ್ ಫ್ರೈ ಆಗಲಿ, ನಾಟ್ ಟೂ ಮಚ್ ಕೆಂಪಾಗೋದು ಬೇಡ. ಆ್ಯಂಡ್ ಕರ್ಬೇವು ಸೊಪ್ಪು ಹಾಕ್ಬೇಡೋಣ. ಅದು ಇವಾಗ ಫ್ರೈ ಆಗ್ತಾ ಇರಲಿ. ಸಾರಿ, ಇವಾಗ ಇದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಬೇಕು. ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ. ಓಕೆ, ಹೌದು. ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸ್ಬಿಡ್ತೀನಿ. ಇದು ಸಹ ಇಟ್ಸ್ ಅನ್ ಈಸಿ ಡಿಶ್. ತುಂಬ ಏನು ಕಷ್ಟದ ಕೆಲಸ ಇಲ್ಲ. ಏನಂತಾರೆ ಹೆಚ್ಚೋದು ಬಿಚ್ಚೋದು ಅಂಥದ್ದೇನು ಕೆಲಸ ಇಲ್ಲ. ಆರಾಮಾಗಿ. ಹೌದೌದು, ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಇದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವಾಗ ನೋಡಿ ನೀರು ಹಾಕ್ಕೊಳ್ತೀನಿ, ತೊಳೆದಿದ್ದ ನೀರೆಲ್ಲ. ಇನ್ನೂ ಬೇಕಾಗ್ಬೋದು, ಸ್ವಲ್ಪ ಗಟ್ಟಿ ಕಾಣಿಸ್ತಾ ಇದೆ. ಸೊ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹೌದು, ನೋಡಿ ನಿಮ್ಮ ಫ್ಯಾಮಿಲಿಗೆ ಯಾವ ಥರ ಇಷ್ಟ. ಬಟ್ ಇದು ರೈಸಿಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ. ಸೊ ಹಾಕ್ತೀನಿ ಇವಾಗ ಇನ್ನು ಸ್ವಲ್ಪ. ಸಂತೋಷ್ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಸರಿ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು, ಅದು ನೆನೆಸ್ಲಿಕ್ಕೆ. ಸೊ ಇದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಬೇಕಂದ್ರೆ ಹಾಕೋಬಹುದು. ಆ್ಯಂಡ್ ಇದಕ್ಕೆ ಇವಾಗ ಗ್ರೀನ್ ಚಿಲ್ಲೀಸ್ ಹಾಕಬೇಕು, ಅಂದರೆ ಹಸಿಮೆಣಸಿನ್ಕಾಯಿ. ಇದು ಸಿಂಪಲ್ ಈಸಿಯಾಗಿ, ಅದು ನಾನು ಮರ್ತೆ ಕಟ್ ಮಾಡೋಕ್ಕೆ. ಸೊ ಇವಾಗ ಕತ್ರಿನಲ್ಲಿ ಪಟ್ಕ ಅಂತ ಮಾಡಿಬಿಡೋದು ಇಲ್ಲಿ ನಿಂತಿರೋವಾಗ್ಲೇನು. ಅದೇನೋ ಅದೆಲ್ಲ ನಾವು ಎಕ್ಸ್ಪೀರಿಯನ್ಸಲ್ಲಿ ಕಲಿತೀವಿ ಇದೆಲ್ಲ, ಹೆಂಗೆ ಮಾಡೋದು ಅಂತ. ಒಂದೊಂದ್ಸಲ ಎಲ್ಲಾನು ಮಾಡುವಾಗ ಜ್ಞಾಪಕ ಬರಲ್ಲ, ಇದು ಬಿಟ್ಟಿದ್ದೀವಿ ಹಂಗೆ ಅಂತ. ಬಟ್ ನಾಟ್ ಅದೇನು ಬೇಜಾರು ಪಡ್ಬೇಕಂತಿಲ್ಲ. ಇಮಿಡಿಯೇಟ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನಂದೇನು ಗೊತ್ತಾ, ಜೀವನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಪ್ರಾಬ್ಲಮ್ನ ತುಂಬ ಮಾತಾಡಬಾರ್ದು, ಅಯ್ಯೋ ದೇವ್ರೆ ಹಿಂಗಾಯ್ತು ಅಂತ. ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ, ಆ ಟೆಕ್ನಿಕ್ ಸೇಮ್ ನೀವು ಕಿಚನಲ್ಲೂ ಯೂಸ್ ಮಾಡಬೇಕು. ಏನು ಗೊತ್ತಾ ಸಂತೋಷ್, ಜನರು ಅನ್ಕೊಳ್ತಾರೆ ಮನೆ ಕೆಲಸ, ಈ ಅಡಿಗೆ ಕೆಲಸ ಅಂದ್ರೆ ತುಂಬಾ ಒಂದು ಕೀಳೋದು ಕಡಿಮೆ ಇದು ಅಂತ. ಹೋಟೆಲ್ ಶೆಫ್ಸ್ ಎಲ್ಲ ಮಾಡ್ತಾರೆ, ಅದೆಲ್ಲ ಖುಷಿಪಟ್ಟು ಮಾತಾಡ್ತಾರೆ. ಬಟ್ ಮನೇಲಿ ವೆನ್ ಲೇಡೀಸ್ ವರ್ಕ್ ಅಂಡ್ ಕುಕ್, ದೇ ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್. ದೇ ಫೀಲ್ ಇಟ್ ಇಸ್ ದೇರ್ ಡ್ಯೂಟಿ, ಅವ್ರು ಮಾಡಲೇಬೇಕು ಅನ್ನೋ ಥರ. ಬಟ್ ಹೊರಗೆ ಎಲ್ರಿಗೂ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಸೋ. ಇದು ಕುಕಿಂಗ್ ಈಸ್ ಅ ಸೈನ್ಸ್. ಅದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ, ಅದಕ್ಕೂ ಒಂದು ಆರ್ಗನೈಸ್ ಮಾಡಬೇಕು. ಅದರದ್ದು ಟೇಸ್ಟ್ ನಾವು ಮಾಡಿರೋದು ಬೇರೆಯವರಿಗೆ ಇಷ್ಟ ಆಗಬೇಕು, ಮೋಸ್ಟ್ ಇಂಪಾರ್ಟೆಂಟ್. ತಿನ್ನೋರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಅಡುಗೆ ಮಾಡಿ ಏನು ಉಪಯೋಗ? ಹಾಗಾಗಿ ಇಟ್ ಈಸ್ ವೆರಿ ಇದಿರಬೇಕು. ಇಟ್ ಶುಡ್ ಬಿ ಕ್ವೈಟ್ ಪರ್ಫೆಕ್ಟ್. ಉಪ್ಪು, ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಕರೆಕ್ಟ್ ಆಗಿರ್ಬೇಕು. ಬೈ ಚಾನ್ಸ್ ಕರೆಕ್ಟ್ ಇಲ್ಲ ಅಂತ ಅನ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಇದು ಸ್ವಲ್ಪ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ನಾನು ಮೆಣಸಿನ ಪುಡಿ ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ ಹುಣಸೆ ನೀರು ಹಾಕ್ತೀನಿ. ಯಾವುದು ಏನೋ ಟೆನ್ಷನ್ ಪಡುವಂಥದ್ದು ಏನಿಲ್ಲ. ಓಕೆ, ಸೊ ಮನೆ ಕೆಲಸ, ಕಸ ಗುಡಿಸೋದಿರ್ಲಿ, ಬರ್ಸೋದಿರ್ಲಿ, ಅದು ಏನೇ ಇರಲಿ, ನಾನು ಹೇಳ್ತಾ ಇದ್ದೀನಿ, ಆಸ್ ಲೇಡೀಸ್ ಇಟ್ ಈಸ್ ಸಚ್ ಅ ನೋಬಲ್ ಥಿಂಗ್ ವಾಟ್ ವಿ ಡೂ. And I feel all men or even the ladies must appreciate. ನಾವು ಮಾಡೋದನ್ನ ಅಪ್ರಿಷಿಯೇಟ್ ಮಾಡಬೇಕು. ಇಟ್ ಈಸ್ ನಾಟ್ ಇದು ಅಂತ. ಸೊ ಅದು ದಯವಿಟ್ಟು ಎಲ್ಲರೂ ಕೇಳಿಬಿಟ್ಟು ಪ್ಲೀಸ್, ಯಾರ್ಯಾರು ಇದರಲ್ಲಿ ಇದು ಮಾಡ್ತಾರೋ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಅದೊಂದು ನಾನೊಂದು ನನ್ನ ಮನಸ್ಸಿಂದ ಒಂದು ಥಾಟ್ ಶೇರ್ ಮಾಡ್ತೀನಿ.
ತುಂಬಾ ಒಳ್ಳೆ ವಿಷಯ ಹೇಳಿದ್ರು ನಮ್ಮ ಚಾನಲ್ಗೆ. ಹೌದು, ಇಲ್ಲಾಂದ್ರೆ ಹೋಟ್ಲಲ್ಲಿ ತಿಂದು ಬರ್ತಾರೆ, ನಮ್ಮನೇಲೆ ಆಗತ್ತೆ. ಓ ದ ಫುಡ್ ವಾಸ್ ಸೋ ಗುಡ್, ದಟ್ ಶೆಫ್ ಇದು ಅದು ಅಂತೆಲ್ಲ ಮಾಡ್ತಾರೆ. ನಾನ್ ಮಾಡಿದ್ದು ಅದು ಕ್ರಿಟಿಸಿಸಮೇ ಜಾಸ್ತಿ, ಒಳ್ಳೇದು ಯಾರು ಹೇಳಲ್ಲ. ಅದಕ್ಕೆ ನಾನು ಯಾರ ಮೇಲೆ ಡಿಪೆಂಡೇ ಆಗಲ್ಲ. ನನ್ ಬಾಯಿ ನಾನು ಟೇಸ್ಟ್ ಮಾಡ್ತೀನಿ, ನನ್ ಸರಿ ಅನ್ಸುತ್ತಾ ನನ್ನ ನಾಲ್ಗೆಗೆ ಅಷ್ಟೇ ನಾನು ಅಲ್ಲಿ ಹೋಗಿ ಟೇಬಲ್ ಮೇಲೆ ಇಡೋದೆ. ಯಾರ ಕ್ರಿಟಿಸೈಸ್ ಮಾಡ್ಲಿ ಬಿಡ್ಲಿ ನನ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಬಿಕಾಸ್ ಐ ಡಿಪೆಂಡ್ ಓನ್ಲಿ ಆನ್ ಮೈ ಸೆಲ್ಫ್. ಸೊ ಐ ಟೆಲ್ ಎವ್ರಿ ಒನ್, ಡೋಂಟ್ ಎಕ್ಸ್ಪೆಕ್ಟ್ ದಟ್ ಪೀಪಲ್ ಶುಡ್ ಅಪ್ರಿಷಿಯೇಟ್ ಯು ಅಂಡ್ ಆಲ್ ದಟ್. ಯು ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ನಿಮ್ಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ನೀವು ಮಾಡಿದ್ದನ್ನ ಖುಷಿ ಪಡಿ, ಅದನ್ನ ರೆಸ್ಪೆಕ್ಟ್ ಕೊಡಿ. ಆಟೋಮ್ಯಾಟಿಕ್ ಜನರು ಅದನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ನನ್ನ 62 years ಅಲ್ಲಿ ಇದನ್ನ ನಾನು ಫಾಲೋ ಮಾಡಿ ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಥಾಟ್ಸ್. ಸೊ ಆಲ್ ವಿಮೆನ್ ಪ್ಲೀಸ್ ರೆಸ್ಟ್ ಅಶ್ಯೂರ್ಡ್, ನೀವು ಖುಷಿಯಾಗಿ ಆರಾಮಾಗಿ ಎಂಜಾಯ್ ಮಾಡಿ ನೀವೇನ್ ಮಾಡ್ತೀರೋ ಅದನ್ನ. ಓಕೆ, ಇವಾಗ ಕುದಿ ಬರ್ಲಿಕ್ಕೆ ಶುರು ಆಗ್ತಾ ಇದೆ ಅಲ್ವಾ? ಈ ಕುದಿ ಬರ್ಲಿಕ್ಕೆ ಶುರು ಆಗುವಾಗ ಇದು 2 ನಿಮಿಷದಲ್ಲಿ ಬೇಯತ್ತಿದು. ಇಟ್ಸ್ ನಾಟ್ ಲೈಕ್ ಚಿಕನ್ ಆರ್ ಬೇರೆ ನಾನ್ ವೆಜ್ ತರ ಅಲ್ಲ. ಬರೀ 2 ನಿಮಿಷ. ಹೌದು, 2 to 5 minutes ಸಾಕಾಗತ್ತೆ. ಐ ಥಿಂಕ್ ಈ ಪಾತ್ರೆ ಸ್ವಲ್ಪ ಚಿಕ್ಕದಾಗ್ಬೋದೇನೋ, ಇದಕ್ಕೆ ಮೇಲ್ ಬರೋ ತರ ಇದೆ. ಸೊ ನಾವೊಂದು 2 ನಿಮಿಷ ಆದ್ಮೇಲೆ ಚೇಂಜ್ ಮಾಡೋಣ ಅದನ್ನ. ಓಕೆ, ಸದ್ಯಕ್ಕೆ ಇದರಲ್ಲಿ ಇಡೋಣ. ಅಂಡ್ ಆಫ್ಟರ್ ದಟ್ ವಿ ವಿಲ್ ಚೇಂಜ್ ಇಟ್. ಸೊ ಇವಾಗ ಇದು ಹಾಕ್ಬಿಟ್ಟು ಐ ವಿಲ್ ಜಸ್ಟ್ ಚೆಕ್ ಸಾಲ್ಟ್, ಯಾಕೆಂದ್ರೆ ಇದಕ್ಕೆ ನಾನು ಸಾಲ್ಟ್ ಹಾಕಿದ್ದೆ. ಹಾಗಾಗಿ ನಾನು ಚೆಕ್ ಮಾಡಿಬಿಟ್ಟು ನೋಡೋಣ, ಬೇಕು ಅನ್ಸಿದ್ರೆ ಹಾಕೋಣ. ಇವಾಗ ಅದೇನು ದೊಡ್ಡ ವಿಷಯ ಅಲ್ಲ. ಹೌದು, ಸ್ವಲ್ಪ ಬೇಕು, ಹಾಕ್ತಾ ಇದ್ದೀನಿ. ಪುನಃ ಆಮೇಲೆ ಟೇಸ್ಟ್ ಮಾಡಿ ಸರಿ ಮಾಡೋಣ. ಓಕೆ, ಇವಾಗ ನೋಡಿ ಇದು 2 ಕರ್ಲ್ ಆಗತ್ತೆ. ಇವಾಗ 5 ನಿಮಿಷದಲ್ಲಿ ತೋರಿಸ್ತೀನಿ ನಾನು. ಮೇನ್ ಪಾತ್ರೆ ಚೇಂಜ್ ಆಗಿದೆಯಲ್ಲ? ಹೌದು ಸಂತೋಷ್ ಅವರೇ, ಇದು 3/4 kg ನನ್ನ ಅನಿಸಿಕೆ. ಐ ಥಿಂಕ್ ಫಸ್ಟ್ ಟೈಮ್ ಸ್ವಲ್ಪ ಬ್ಯಾಕ್ ಫೈರ್ ಆಯ್ತು. ನನ್ನ ಚಿಕ್ಕ ಪಾತ್ರೆ ಆಯ್ತು ಅದು, ನೋಡಿದ್ರೆ ಅದರಲ್ಲಿ ಓವರ್ಫ್ಲೋ ಆಗ್ತಾ ಇತ್ತು. ಸೊ ಹೌದು, ಅದಕ್ಕೆ ಇದ್ರಲ್ಲಿ ಹಾಕಿದೆ ನಾನು ಇವಾಗ. ಬಟ್ ನೋಡಿ ಇವಾಗೆಲ್ಲ ಕರ್ಲ್ ಆಗಿದೆ, ನೋಡಿದ್ರಲ್ಲ? ಎಲ್ಲ ಸಣ್ಣ ಹಿಂಗ್ ರೌಂಡ್ ಆಗ್ಬಿಡುತ್ತೆ. ಓಕೆ, ರೌಂಡ್ ಆಗುತ್ತೆ. ಇವಾಗ ನಾನು ಮುಚ್ಚಿಡ್ತೀನಿ ಒಂದು 5 ನಿಮಿಷ ಅಷ್ಟೇ. ಇವಾಗ ನೋಡಿ ಕರಿ ಆಯ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತಿನ್ಮೇಲೆ ಇನ್ನ ಚೆನ್ನಾಗೇ ಇರುತ್ತೆ. ಸೊ ಇದು ನೋಡಿ 5 ನಿಮಿಷದಲ್ಲಿ ಬೆಂದುಬಿಟ್ಟಿದೆ. ಸೊ ದಿಸ್ ಇಸ್ ದ ಪ್ರಾನ್ಸ್ ಗರ್ಷಿ. ಇವಾಗ ಇದನ್ನ ನಾನು ನಿಮ್ಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ. ಓಕೆ ಮೇಡಮ್. ಸೊ ನಾವು ಸರ್ವಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಸಂತೋಷ್ ಪ್ಲೀಸ್ ಟೇಸ್ಟ್ ಮಾಡಿ ನಮ್ಮ ಪ್ರಾನ್ಸ್ ಗರ್ಷಿ. ಅಂಡ್ ಇದು ನಾನು ಹಿಡಿತೀನಿ, ಭಾರ ಆಗುತ್ತೆ ನಿಮಗೆ, ಬಿಸಿ ಇರ್ಬೋದು ಮೆತ್ತಿಗೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಮೇಡಮ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ರೆಸ್ಟೋರೆಂಟ್ ಅಲ್ಲಿ ಆಕ್ಚುಲಿ ಹೋಟೆಲ್ ಈ ತರ ತಿಂತಿದ್ವಿ. ತುಂಬಾ ಚೆನ್ನಾಗಿದೆ, ತುಂಬಾ ಖಾರ ಆಗ್ಲಿ ಎಲ್ಲಾನು ತುಂಬಾ ಕರೆಕ್ಟ್ ಆಗಿದೆ ಮೇಡಮ್. ರೈಸ್ ಟ್ರೈ ಮಾಡೋದು. ರೈಸ್ ಅದು ಮ್ಯಾಂಗ್ಳೂರ್, ನಾನಿದು ಕುಸುಬ್ಲಕ್ಕಿ ಹಾಕಿದ್ದೀನಿ, ರೆಡ್ ರೈಸ್, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಎಲ್ಲ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ಸ್ ಅಲ್ಲಿ ಹಿಂಗೆ ಕೊಡ್ತಾರೆ. ರೈಸ್ ತುಂಬಾ ಚೆನ್ನಾಗಿದೆ. ಅದು ಮಂಗಳೂರು ರೈಸ್ ಮೇಡಮ್. ಮಂಗಳೂರು ರೈಸ್ ಏನಂತಾರೆ ಮೇಡಮ್? ಕುಸುಬ್ಲಕ್ಕಿ ಅಂತಾರೆ, ರೆಡ್ ರೈಸ್, ಬಾಯ್ಲ್ಡ್ ರೈಸ್. ಸೊ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ. ರೈಸ್ ಜೊತೆ ಆಗ್ಲಿ, ಇದಕ್ಕೂ ಚಪಾತಿ ಜೊತೆನೂ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಇಷ್ಟನೋ ಮುದ್ದೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಹೌದು, ಹೌ ಯು ಲೈಕ್ ಟು ಈಟ್, ಯು ಆರ್ ಟು ಈಟ್. ಬ್ರೆಡ್ ಜೊತೆ ತಿಂತಾರೆ, ಡಿಪೆಂಡ್ಸ್ ನಿಮ್ಗೆ ಏನ್ ಇಷ್ಟ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್. ಆಕ್ಚುಲಿ ರೆಸ್ಟೋರೆಂಟ್ ತರನೇ ಇತ್ತು. ಹಂಗೂ ಒಂದ್ ಮಾತು ಹೇಳಿದ್ರು ಮೇಡಮ್, ನಂಗೂ ತುಂಬಾ ಇಷ್ಟ ಆಯ್ತಾ ವರ್ಡ್. ಏನೇ ಅಡಿಗೆ ಮಾಡೋರು ಅಪ್ರಿಶಿಯೇಟ್ ಮಾಡಿ ಅಂತ. ಸೊ ಹೌದು, ಇದು ನಿಜಾನೇ. ನಾವೇನೇ ಅಂತೀವಿ, ಏನೇ ತಿನ್ಬಿಟ್ಟ ಅಷ್ಟೇನ ಅಂತ ಹೊಂಟೋಗ್ಬಿಡ್ತೀವಿ. ಸೊ ಅವ್ರಿಗೂ ಖುಷಿ ಇರಲ್ಲ, ಇದು ಆಗಲ್ಲ. ಸೊ ತುಂಬಾ ಒಳ್ಳೆ ಮಾತದು. ಏನೇ ಮಾಡಿದ್ರು, ಯಾರದೇ ಮನೆ ಆಗಿರ್ಲಿ, ಏನೇ ಮಾಡಿದ್ರು ಒಂದು ಅಪ್ರಿಶಿಯೇಟ್ ಮಾಡಿ. ಚೆನ್ನಾಗಿದೆ ಅವನೆಷ್ಟಕ್ಕೆ ಚೆನ್ನಾಗೈತೆ ಅಂತ ಅನ್ಬಿಡಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬಿಡಿ. ಅದಕ್ಕೆ ಅವ್ರಿಗೊಂದು ಇದಾರು ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸಂತೋಷ್, ನೀನ್ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಒಳ್ಳೆ ಮಾತು ಹೇಳಿ ಎಂಡ್ ಮಾಡಿದ್ರಿ. ಸೊ ಪ್ಲೀಸ್ ಎಲ್ಲರೂ ಅದನ್ನೊಂದು ಜ್ಞಾಪಕ ಇಟ್ಕೊಂಡು, ಏನೇ ಕೆಲಸ ಮಾಡಲಿ ಲೇಡೀಸ್ ಅಂತಲ್ಲ, ಇವನ್ ಗಂಡಸು ಇರ್ಬೋದೇನೋ, ಅದರಲ್ಲೇನೋ ಜೆಂಡರ್ ಇದು ತರೋದು ಬೇಡ.
ಬಟ್ ಯಾರೇ ಏನೇ ಮಾಡಿದ್ರು ಒಂದು ಅಪ್ರಿಷಿಯೇಷನ್ ಕೊಟ್ರೆ ಅವ್ರಿಗೊಂದು ಸಂತೋಷ ಆಗುತ್ತೆ. ಇನ್ನ ಬೆಟರ್ ಕ್ವಾಲಿಟಿ, ಬೆಟರ್ ಪ್ರೊಡಕ್ಟಿವಿಟಿ, ಇನ್ನ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತಷ್ಟೇ. ಅಂಡ್ ಇನ್ನೇನು ಹೇಳೋದು, ಕರ್ನಾಟಕ ಫೈಂಡಿಂಗ್ಸ್ ಎಷ್ಟು ಚಿರಋಣಿ ಆದ್ರೂ ಸಾಲಲ್ಲ. ಬಿಕಾಸ್ ಯುವರ್ ಮೇಕಿಂಗ್ ಮೀ ಒನ್ ಸೆಲೆಬ್ರಿಟಿ ಸ್ಟೇಟಸ್ ತರ ಕರ್ನಾಟಕ ಫೈಂಡಿಂಗ್ಸ್ ಎಲ್ಲ ಆಗ್ತಾ ಇದೆ. ಅದು ನನಗೆ ಸಂತೋಷನೇ. ಇಲ್ಲ ಅಂದ್ರೆ ನಮ್ ನೋಡೋರು ಜನ ಅಷ್ಟು ಇರೋದಿಲ್ಲ. ಸೊ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಫಾರ್ ಕರ್ನಾಟಕ ಫೈಂಡಿಂಗ್ಸ್ ಟೀಮ್. ಸೊ ಫುಲ್ ಟೀಮ್ಗೆ ಥ್ಯಾಂಕ್ ಯು. ಅಂಡ್ ಜನರಿಗೆ ಇಷ್ಟೇ ಹೇಳೋದು, ಯೂಟ್ಯೂಬ್ ಕರ್ನಾಟಕ ಫೈಂಡಿಂಗ್ಸ್ ಒಂದೇ ನಾನಿದ್ದೀನಿ ಅಂತಲ್ಲ, ಯಾವುದೇ ಯೂಟ್ಯೂಬ್ ಚಾನೆಲ್ ಆಗಲಿ ಕರ್ನಾಟಕ ಫೈಂಡಿಂಗ್ಸ್ ಸ್ಪೆಷಲಿ ಬಿಕಾಸ್ ದೇ ಆರ್ ಡೂಯಿಂಗ್ ಗುಡ್ ವರ್ಕ್. ಅವರು ಕ್ರಿಯೇಟಿವಿಟಿನ, ಟ್ರಾವೆಲ್ ವ್ಲಾಗ್ಸ್ ಆಗಲಿ ಅಥವಾ ಒಳ್ಳೆ ಡಿಶಸ್ ಆಗಲಿ, ಆಲ್ ದಟ್ ದೇ ಆರ್ ಶೋಕೇಸಿಂಗ್ ಪೀಪಲ್. ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಪಾಪ ಮುಂದೆ ತಗೊಂಡ್ಬಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ನಾವು ನಮ್ಮ ಡ್ಯೂಟಿ ಏನಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಸೊ ಲೈಕ್, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.